ಅಖಿಲ ಭಾರತ ಕಿಸಾನ ಸಭಾದ ರಾಷ್ಟ್ರೀಯ ಸಮ್ಮೇಳನ ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ಇದೇ ಏಪ್ರಿಲ್ 15ರಿಂದ 17ರವರೆಗೆ ನಡೆಯಲಿದೆ. ಈ ಸಮ್ಮೇಳನ 3 ದಿನಗಳ ಕಾಲ ನಡೆಯಲಿದ್ದು, 3 ದಿನಗಳಲ್ಲಿ ರಾಷ್ಟ್ರದ ರೈತರ ಸಮಸ್ಯೆಗಳನ್ನು ಸುದೀರ್ಘವಾಗಿ ಚರ್ಚಿಸಿ ಮತ್ತು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮುಂದೆ ಮಂಡಿಸಿ ಪರಿಹಾರಕ್ಕಾಗಿ ಆಗ್ರಹಿಸಲಾಗುವುದು. ರಾಷ್ಟ್ರೀಯ ಸಮ್ಮೇಳನಕ್ಕೆ ಸಂಯುಕ್ತ ರೈತ ಹೋರಾಟಗಾರರಾದ ರಾಕೇಶ್ ಟಿಕಾಯಿತ್ ಭಾಗವಹಿಸಿ ಶುಭ ಕೋರಿದರು. ರಾಜ್ಯದ ಕಿಸಾನ್ ಸಭಾ ಸದಸ್ಯತ್ವ ಪರವಾಗಿ ನಾವು 6 ಜನ ಪ್ರತಿನಿಧಿಗಳಿದ್ದೇವೆ. ನನ್ನ ಹೆಸರು PV ಲೋಕೇಶ್ ಅಂತ. AIKSನ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನ್ನ ಜೊತೆಯಲ್ಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ಜನಾರ್ದನ್, ಉಪಾಧ್ಯಕ್ಷರಾಗಿರ್ತಕ್ಕಂಥ ಕಂಬೇಗೌಡ ತುಮಕೂರು, ಹಾಗೆಯೇ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಗುಡಿಹಳ್ಳಿ ಹಾಲೇಶ್ ಇತರರು ಭಾಗವಹಿಸ್ತಾ ಇದ್ದಾರೆ. ಆಯ್ಕೆಯಾಗಿರ್ತಕ್ಕಂಥ ಸುಮಾರು 860 ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ಘಾಟನಾ ಸಮಾರಂಭಕ್ಕೆ ಸಾರ್ವಜನಿಕ ಸಭೆ ನಡೀತು. ಇಲ್ಲಿ ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಬಂದು ಹಾರೈಸಿರ್ತಕ್ಕಂಥವರು ಸಂಯುಕ್ತ ಕಿಸಾನ್ ಮೋರ್ಚಾ ಏನು ರೈತ ಸಂಘಟನೆಗಳು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಈ ಕೇಂದ್ರ ಸರ್ಕಾರ ಹಲವು ರಾಜ್ಯ ಸರ್ಕಾರ ವಿರೋಧಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸುಮಾರು 200 ಸಂಘಟನೆಗಳು ಒಟ್ಟಿಗೆ ಸೇರಿ ಗ್ರಾಮೀಣ ಭಾರತದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೃಷಿ ಸಂಘಟನೆಗಳು, ರೈತ ಸಂಘಟನೆಗಳು, ಕೃಷಿ ಕಾರ್ಮಿಕರ ಸಂಘಟನೆಗಳು, ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಇವರೆಲ್ಲರೂ ಸೇರಿ ಒಕ್ಕೂಟ ರಚನೆ ಮಾಡ್ತಿದ್ದಾರೆ. ಸಂಯುಕ್ತ ಕಿಸಾನ್ ಮೋರ್ಚಾ ಅಂತ SKM ಕರಿತೀವಿ. ಆ ಮೋರ್ಚಾದ ಎಲ್ಲ ನಾಯಕರು ನಿನ್ನೆ ನಮ್ಮ ಸಮಾರಂಭದಲ್ಲಿ ಭಾಗವಹಿಸಿ ಶುಭ ಹಾರೈಸಿದಂಥ ಮಾಡುತ್ತಾ ಇದ್ದೀವಿ. ಅದರಲ್ಲಿ ತಮ್ಮ ಟಿಕಾಯಿತ್ ಅಂತ ಮುಖ್ಯಸ್ಥರು ಕೂಡ ಈ ಸಮಾವೇಶ. ಕರ್ನಾಟಕ ರಾಜ್ಯದ ಅಖಿಲ ಭಾರತ ಕಿಸಾನ್ ಸಭಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ PV ಲೋಕೇಶ್, ರಾಜ್ಯ ಕಾರ್ಯದರ್ಶಿಯಾದ ಕಾಮ್ರೇಡ್ ಡಾಕ್ಟರ್ ಜನಾರ್ದನ್, ರಾಜ್ಯ ಉಪಾಧ್ಯಕ್ಷರಾದ ಕೆಂಬೇಗೌಡ, ರಾಜ್ಯ ಮಂಡಳಿ ಸದಸ್ಯರಾದ ಗುಡಿಹಳ್ಳಿ ಹಾಲೇಶ್, ಕಲಬುರಗಿ ಕಿಸಾನ್ ಸಭಾ ಮುಖಂಡರಾದ ಮಲ್ಲಿಕಾರ್ಜುನ್ ಭಾಗವಹಿಸಿದ್ದರು.